ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವ ಜನರೇ, ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಂದಿನ ದಿನದಲ್ಲಿ ಪ್ರಿಯ ದೇವ ಜನರೇ, ನನ್ನ ನಿಮ್ಮ ಮೂಲಕವಾಗಿ ದೇವರಾದ ಕರ್ತನು ಮಹಿಮೆ ಹೊಂದಲು ಇವತ್ತು ನನ್ನ ನಿಮ್ಮ ಮುಂದೆ ಆತನು ನಿಂತಿರುವಂತ ವೇಳೆಯಲ್ಲಿ ಇವತ್ತು ಅಂತ ದೇವರಾದ ಕರ್ತನನ್ನು ನಾನು ನೀವು ಮಹಿಮೆ ಪಡಿಸ್ತಾ ಇದ್ದೇವಾ? ನಮ್ಮ ಜೀವಿತದಲ್ಲಿ ನಮ್ಮ ದೇವರಾದ ಕರ್ತನಿಗೆ ಯಾವ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಸ್ವಲಾಭಕ್ಕೋಸ್ಕರ ಬೇಕಾಗಿ ನಮ್ಮ ದೇವರಾದ ಕರ್ತನನ್ನು ನಾವು ಉಪಯೋಗಿಸಿಕೊಳ್ತಿದ್ದೇವಾ? ಇಲ್ಲ ನಮ್ಮ ಜೀವಿತಕ್ಕೆ, ನಮ್ಮ ಲೈಫಿಗೆ ನಾವು ಆತನನ್ನು ಹೊಂದಿಕೊಂಡಿದ್ದೇವಾ? ಇವತ್ತು ಪ್ರಿಯ ದೇವಜನರೇ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕಂದ್ರೆ ಪ್ರಿಯರೇ, ಇವತ್ತು ನನ್ನನ್ನು ನಿನ್ನನ್ನು ದೇವರಾದ ಕರ್ತನು ದೃಷ್ಟಿಸಿ ನೋಡ್ತಿರ್ತಾನೆ. ಇವತ್ತು ನನ್ನ ನಿನ್ನ ಹೃದಯವನ್ನು ಆತನು ನೋಡ್ತಿದ್ದಾನೆ. ಇವತ್ತು ನಾನು ನೀವು ಲೋಕದ ರೀತಿಯಲ್ಲಿ ನಮ್ಮನ್ನು ನಾವು ಸೌಂದರ್ಯವಂತರನ್ನಾಗಿ ಬೇಕಾದ ರೀತಿಯಲ್ಲಿ ಡ್ರೆಸ್ಗಳನ್ನು ಹಾಕಿ ನಮ್ಮ ಮುಖಗಳನ್ನು ಅಂದ ಚಂದ ಮಾಡಿಕೊಂಡು ಜನರ ಮುಂದೆ ನಾವು ನಿಂತಿರಬಹುದು. ಆದರೆ ನಮ್ಮ ದೇವರಾದ ಕರ್ತನ ಮುಂದೆ ನಮ್ಮ ಹೃದಯ, ನಮ್ಮ ಆತ್ಮಿಕವಾದ ಜೀವಿತ ಅದು ಸೌಂದರ್ಯವಾಗಿದೆಯಾ? ಇವತ್ತು ದೇವರಾದ ಕರ್ತನು ಇವತ್ತು ನನ್ನ ನಿಮ್ಮ ಹೃದಯಗಳನ್ನು ಆತನು ನೋಡ್ತಿದ್ದಾನೆ. ಪ್ರಿಯರೇ, ಇವತ್ತು ಲೋಕದಲ್ಲಿ ನೋಡುವಂತ ವೇಳೆಯಲ್ಲಿ ಎಲ್ಲಾ ಕಡೆಗಳಲ್ಲಿ ದುಷ್ಟತನಗಳೇ ತುಂಬಿದೆ. ಎಲ್ಲಾ ಕಡೆಗಳಲ್ಲಿ ನೋಡುವಾಗ ಇವತ್ತು ರೋಗಗಳಿಂದ ತುಂಬಲ್ಪಟ್ಟಿದೆ. ಇವತ್ತು ಹಾಸ್ಪಿಟಲ್ಗಳನ್ನು ನೋಡುವಂತ ವೇಳೆಯಲ್ಲಿ ಅದು ಬಿಸ್ನೆಸ್ ಆಗಿ ಮಾರ್ಪಾಟಾಗಿದೆ. ಪ್ರಿಯ ದೇವಜನರೇ, ಇವತ್ತು ಎಷ್ಟೋ ಜನರು ನಿರೀಕ್ಷೆ ಇಲ್ಲದಂತ ರೀತಿಯಲ್ಲಿ ಎಷ್ಟೋ ಜನರು ಗೋಳಾಡ್ತಿದ್ದಾರೆ. ತಮ್ಮ ಒಂದು ಲೈಫಿಗೋಸ್ಕರ, ಒಂದು ಜೀವಿತಕ್ಕೋಸ್ಕರ. ನಿಜವಾಗಿಯೂ ಒಬ್ಬನ ಜೀವಿತ ಅದು ಎಷ್ಟು ಬೆಲೆ ಉಂಟೆಂಬುದಾಗಿ ನೋಡಬೇಕಾದ್ರೆ ಶರೀರದಲ್ಲಿ ಒಂದೊಂದು ಬಲಹೀನತೆಗಳು ಬರುವಾಗ ಹಾಸ್ಪಿಟಲ್ಗಳಲ್ಲಿ ಡಾಕ್ಟರ್ಸ್ ಅವರು ಆ ರೋಗದ ಬಗ್ಗೆ ಆ ನೆಗೆಟಿವ್ ಮಾತನಾಡುವಾಗ ನಮ್ಮಿಂದ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ, ಇದು ಪ್ರಯೋಜನ ಇಲ್ಲ ಎಂಬುದಾಗಿ ಹೇಳುವಾಗ ಆಗ ಗೊತ್ತಾಗ್ತದೆ ದೇವರು ಕೊಟ್ಟಿರುವಂತ ಈ ಜೀವಿತ ಎಷ್ಟು ಬೆಲೆ ಉಂಟೆಂಬುದಾಗಿ. ಒಂದು ಸಾರಿ ನಾನು ಬದುಕಬೇಕು, ಒಂದು ಸಾರಿ ನಾನು ಬದುಕಬೇಕು. ಅನೇಕರಿಗೆ ತಿಳಿಯಪಡಿಸೋ ಪ್ರಾರ್ಥಿಸಿರಿ, ಪ್ರಾರ್ಥನೆ ಮಾಡಿ ಎಂಬುದಾಗಿ. ಆಗ ಪ್ರಾರ್ಥನೆಯ ಬಲ, ಪ್ರಾರ್ಥನೆಯ ಮಹತ್ವ, ಆ ಪ್ರಾರ್ಥನೆಯ ಮಹಿಮೆ ಏನೆಂಬುದಾಗಿ ಆಗ ತಿಳಿಯಪಡ್ತದೆ. ಪ್ರಿಯರೇ, ಪ್ರಿಯ ದೇವಜನರೇ, ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಒಂದೇ, ನಿಮ್ಮ ಜೀವಿತದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ನೀವು ಯಾವ ಸ್ಥಾನವನ್ನು ನೀವು ಕೊಟ್ಟಿದ್ದೀರಾ? ನೀವು ಲೋಕದಲ್ಲಿ ಇದ್ರೂ ಕೂಡ ದೇವರ ವಾಕ್ಯ ಹೇಳ್ತಿದೆ, ನೀವು ಲೋಕದವರಲ್ಲ, ನೀವು ಪರಲೋಕದ ಸಂಸ್ಥಾನದವರು. ಯಾವಾಗ ದೇವರಾದ ಕರ್ತನೆ ಇವತ್ತು ನನ್ನನ್ನು ನಿಮ್ಮನ್ನು ಪರಲೋಕದ ಸಂಸ್ಥಾನದವರು ಎಂಬುದಾಗಿ ಹೇಳಿರುವುದಾದರೆ ನಮ್ಮ ಜೀವಿತ ದೇವರ ವಾಕ್ಯದ ಅನುಸಾರವಾಗಿ ನಮ್ಮ ಜೀವಿತ ಇದೆಯಾ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು, ನಿನ್ನ ವೈರಿಯನ್ನು ನೀನು ಪ್ರೀತಿಸು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇದನ್ನು ನಾವು ಮಾಡ್ತಾ ಇದ್ದೀವ? ಇವತ್ತು ಮುಂದಿನಿಂದ ಒಳ್ಳೆಯದನ್ನು ಮಾತನಾಡಿ ಹಿಂದಿನಿಂದ ಒಳ್ಳೆತನದಲ್ಲಿ ಇದ್ದವರೊಟ್ಟಿಗೆ ಅವರ ವಿಷಯದಲ್ಲಿ ಕೆಟ್ಟದ್ದನ್ನು ಇವತ್ತು ಮಾತನಾಡುವವರು ಎಷ್ಟೋ ಜನ ಇದ್ದಾರೆ. ಪ್ರಿಯ ದೇವಜನರೇ, ಇವತ್ತು ದೇವರಾದ ಕರ್ತನು ನನ್ನ ನಿನ್ನ ಹೃದಯವನ್ನು ಶೋಧಿಸುವವನಾಗಿದ್ದಾನೆ. ನನ್ನ ನಿನ್ನ ಹೃದಯವನ್ನು ಬಲ್ಲಂತ ದೇವರಾಗಿದ್ದಾನೆ. ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಅಂಜೂರದ ಮರದ ಬಳಿಗೆ ಬಂದರು. ಆ ಅಂಜೂರದ ಮರ ಹಚ್ಚ ಹಸುರು ಎಲೆಗಳನ್ನು ಬಿಟ್ಟುಕೊಂಡಿತ್ತು, ಆದರೆ ಅದರಲ್ಲಿ ಫಲ ಇರಲಿಲ್ಲ.
ಯೇಸು ಸ್ವಾಮಿ ನೋಡುವಾಗ ಫಲ ಇರಲಿಲ್ಲ, ಅದು ಕರಟಿ ಹೋಯಿತು. ಯೇಸು ಸ್ವಾಮಿ ಒಂದು ಮಾತಿನಿಂದ ಅದು ಕರಟಿ ಹೋಯಿತು, ಒಣಗಿ ಹೋಯಿತು. ಇವತ್ತು ಅಂತ ಜೀವಿತ ನನ್ನದು ನಿಮ್ಮದಾಗಿರಬಾರ್ದು. ಫಲವನ್ನು ಕೊಡುವಂತ ಜೀವಿತವಾಗಿರಬೇಕು. ನಾವು ಯೇಸುವಿಗೆ ಸಮೀಪಸ್ಥರಾಗಿರಬೇಕು. ನಾವು ಯೇಸುವಿನೊಂದಿಗೆ ಮಾತನಾಡೋರಾಗಿರಬೇಕು. ನನ್ನ ನಿಮ್ಮ ರಿಲೇಷನ್ ಕ್ರಿಸ್ತನೊಂದಿಗೆ ಇರಬೇಕು. ನನ್ನ ನಿನ್ನ ಆತ್ಮ ಸಂಬಂಧ ಪರಿಶುದ್ಧಾತ್ಮನೊಂದಿಗೆ ಇರಬೇಕು. ಈ ಮೂಲಕವಾಗಿ ದೇವರಾದ ಕರ್ತನು ಯಾವಾಗಲೂ ನಿಮ್ಮ ವಿಷಯದಲ್ಲಿ ಹಿತವನ್ನೇ ಮಾಡುವವನಾಗಿದ್ದಾನೆ. ಪ್ರಿಯ ದೇವಜನರೇ, ಇಂದಿನ ದಿನದಲ್ಲಿ, ಈ ವಿಶ್ರಾಂತಿಕರವಾದ ದಿನದಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ಅವಕಾಶವನ್ನು, ದೇವರ ವಾಕ್ಯವನ್ನು ಕೇಳುವುದರಲ್ಲಿ, ದೇವರಾದ ಕರ್ತನನ್ನು ಮಹಿಮೆ ಪಡಿಸುವುದರಲ್ಲಿ ನಮ್ಮ ಜೀವಿತವನ್ನು, ಈ ದಿನವನ್ನು ನಮ್ಮ ದೇವರಾದ ಕರ್ತನಿಗೆ ನಮ್ಮನ್ನು ಪರಿಪೂರ್ಣವಾಗಿ ಒಪ್ಪಿಸಿಕೊಡೋಣ. ಇಲ್ಲಿ ದೇವರಾದ ಕರ್ತನು ನನ್ನೊಂದಿಗೂ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಆತನು ನನ್ನ ನಿಮ್ಮ ಬಳಿಗೆ ಬಂದಿದ್ದಾನೆ. ಪ್ರಿಯರೇ, ಈ ಬಂದಂತ ಯೇಸುವನ್ನು ಹೃದಯಪೂರ್ವಕವಾಗಿ ನಾವು ವೆಲ್ಕಮ್ ಮಾಡುವ, ಹೃದಯಪೂರ್ವಕವಾಗಿ ನನ್ನ ನಿಮ್ಮ ಯೇಸುವನ್ನು ನಾವು ವೆಲ್ಕಮ್ ಮಾಡುವ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಏನೇ ಅಗತ್ಯತೆಗಳಿದ್ರು ಅದನ್ನು ಬದಿಗಿಡುವ. ಫಸ್ಟ್ ಇಲ್ಲಿ ದೇವರ ವಾಕ್ಯವನ್ನು ಕೇಳುವ. ಮತ್ತಾಯನು ಬರೆದ ಸುವಾರ್ತೆ 21ನೇ ಸಂಧಿ 22ನೇ ವಚನವನ್ನು ನಾವು ಧ್ಯಾನ ಮಾಡುವ. ಮತ್ತಾಯನು ಬರೆದ ಸುವಾರ್ತೆ 21ನೇ ಸಂಧಿ 22ನೇ ವಚನವನ್ನು ನಾವು ಧ್ಯಾನ ಮಾಡುವ. ಪ್ರಿಯರೇ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದರು. ಪ್ರಿಯ ದೇವಜನರಲ್ಲಿ, ಇಲ್ಲಿ ದೇವರಾದ ಕರ್ತನು ಹೇಳ್ತಿದ್ದಾನೆ, ಇಲ್ಲಿ ಸಾಮ್ಯ ರೂಪವಾಗಿ ಇಲ್ಲಿ ದೇವರಾದ ಕರ್ತನು ಯೇಸು ಸ್ವಾಮಿ ಆ ಯೆರೂಸಲೇಮ್ ಆ ಪಟ್ಟಣದಲ್ಲಿ, ಆ ಸ್ಥಳದಲ್ಲಿ ಜನರ ಮಧ್ಯದಲ್ಲಿ ಹೇಳ್ತಿದ್ದಾನೆ, ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ಹೊಂದಿಕೊಳ್ತೀರಿ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯ ಹೇಳ್ತದೆ ನಂಬಿಕೊಂಡು ಎಂಬುದಾಗಿ. ಇವತ್ತು ನಂಬಿಕೆ ಎಂಬುದಾಗಿ ಹೇಳುವುದಾದರೆ ಇದು ನನ್ನ ನಿಮ್ಮ ಜೀವಿತದ ಫೌಂಡೇಶನ್ ಆಗಿದೆ. ಪ್ರಿಯರೇ, ಫೌಂಡೇಶನ್ ಸರಿ ಇಲ್ಲದಂತ ಮನೆ ಯಾವ ಗಾಳಿ ಮಳೆಗೂ ಕೂಡ ಅದು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನಂಬಿಕೆ ಎಂಬುದಾಗಿ ಹೇಳುವುದಾದರೆ ಆ ಫೌಂಡೇಶನ್ ನಿನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ. ನಮ್ಮ ಆತ್ಮೀಯ ಜೀವಿತದ ಫೌಂಡೇಶನ್ ನಿನ್ನ ಕರ್ತನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಈ ಪ್ರಾರ್ಥನೆ ಅಂದರೆ ಏನು? ಇವತ್ತು ಪ್ರಾರ್ಥನೆಯ ಮಹತ್ವ, ಪ್ರಾರ್ಥನೆಯ ಮಹಿಮೆ ಅದು ಇವತ್ತಿಗೂ ಕೂಡ ಬರೀ ಒಂದು ರೀತಿಯಲ್ಲಿ ಇವತ್ತು ಕ್ರೈಸ್ತರ ಜೀವಿತದಲ್ಲಿ, ಇವತ್ತು ಲೋಕದ ಎಲ್ಲಾ ಕಡೆಗಳಲ್ಲಿ ನೋಡುವಾಗ ಒಂದು ಪ್ರಾರ್ಥನೆ ಅದೊಂದು ವರ್ಡ್ ಆಗಿದೆ ಅಷ್ಟೇ. ಇವತ್ತೊಂದು ಪ್ರಾರ್ಥನೆ ಇದು ಬರೀ ವರ್ಡ್ ಆಗಿದೆ. ಪ್ರಾರ್ಥನೆ ನಮ್ಮ ಲೈಫ್ ಆಗಿರಬೇಕು. ಪ್ರಾರ್ಥನೆ ವರ್ಡ್ ಅಲ್ಲ, ಪ್ರಾರ್ಥನೆ ನಮ್ಮ ಜೀವಿತ. ಯಾಕಂದ್ರೆ ಪ್ರಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಅನೇಕ ಕಷ್ಟ ಸಂಕಟವು ಇರುವಂತ ವೇಳೆಯಲ್ಲಿ, ನೋವುಗಳಿರುವಂತ ವೇಳೆಯಲ್ಲಿ, ಸಾಲದ ಹೊರೆಗಳಲ್ಲಿ ಇರುವಂತ ವೇಳೆಯಲ್ಲಿ ಫಸ್ಟ್ ನೀವು ಶೇರ್ ಮಾಡಿಕೊಳ್ಳುವಂಥದ್ದು ಯಾತ್ರ ಮನುಷ್ಯರೊಂದಿಗೆ. ಓ ನನಗೆ ಅವರು ಒಳ್ಳೆ ಆಪ್ತರು, ಓ ನನಗೆ ಇವಳು ಒಳ್ಳೆ ಸ್ನೇಹಿತರು ಎಂಬುದಾಗಿ ನೀವು ನೆನೆಸಿಕೊಂಡಂತ ಸ್ನೇಹಿತರೇ ಒಂದಲ್ಲ ಒಂದು ದಿನ ನಿಮಗೆ ಕೈ ಕೊಡ್ತಾರೆ. ಪ್ರಿಯರೇ, ಒಂದಲ್ಲ ಒಂದು ದಿನ ನಿಮಗೆ ಮೋಸ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ಪ್ರಿಯ ದೇವ ಜನರೇ, ಮನುಷ್ಯನನ್ನು ಆತುಕೊಳ್ಬೇಡಿ, ಮನುಷ್ಯನ ಮೇಲೆ ನೀವು ನಂಬಿಕೆಯನ್ನು ಇಡಬೇಡಿ. ಇಲ್ಲಿ ನಂಬಿಕೆ, ಇಲ್ಲಿ ದೇವರಾದ ಕರ್ತನು ಯೇಸು ಕ್ರಿಸ್ತನ ತಿಳಿಯಪಡಿಸ್ತಿದ್ದಾನೆ ತನ್ನ ಮೇಲೆ ಇಡಬೇಕೆಂಬುದಾಗಿ. ಯಾಕಂದ್ರೆ ನಿಮ್ಮ ಯಾವುದೇ ಜೀವಿತದಲ್ಲಿ ಏನೇ ಪ್ರಾಬ್ಲಮ್ಸ್ಗಳಿರ್ಬೋದು ಅದನ್ನು ಸಾಲ್ವ್ ಮಾಡುವ ಆತನೇ ನಿನ್ನ ಕರ್ತನಾಗಿದ್ದಾನೆ. ಯಾವುದೇ ಪರಿಸ್ಥಿತಿಯ ಮಧ್ಯದಲ್ಲಿ ಆತನು ಮಧ್ಯಸ್ಥಗಾರನಾಗಿ ಬರ್ತಾನೆ. ಪ್ರಿಯರೇ, ಇವತ್ತು ನಂಬಿಕೊಂಡು ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡುತ್ತೀರೋ ಅದು ಹೊಂದಿಕೊಳ್ತೀರಿ ಎಂಬುದಾಗಿ. ಇವತ್ತು ಆ ನಂಬಿಕೆ ನಿಜವಾಗಿ ನಿಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನು ನಿಮ್ಮ ಬೆಳಕನಾಗಿ ನಿಮ್ಮ ಜೀವಿತದಲ್ಲಿ ಇಟ್ಟುಕೊಂಡಿದ್ದೀರಾ?
ನಿಮ್ಮ ಹೃದಯ ಎಂಬ ಆಲಯದಲ್ಲಿ ಮೊದಲ ಸ್ಥಾನವನ್ನು ದೇವರಾದ ಕರ್ತನಿಗೆ ಕೊಟ್ಟಿದ್ದೀರಾ? ನಿಮ್ಮ ಹೃದಯ ಎಂಬ ಆಲಯ ಅದು ಪರಿಶುದ್ಧತೆಯನ್ನು ತುಂಬಲ್ಪಟ್ಟಿದೆಯಾ? ಲೋಕದ ಗಜಿಬಿಜಿಗಳು ಸೇರಿಕೊಂಡಿದೆಯಾ? ಪ್ರಿಯ ದೇವಜನರೇ, ಇವತ್ತು ಎಷ್ಟು ಜನರು ಕೂಡ ಇವತ್ತು ಆತ್ಮಿಕವಾದ ರೀತಿಯಲ್ಲಿ ಇವತ್ತು ಸತ್ತಂತ ರೀತಿಯಲ್ಲಿದ್ದಾರೆ. ಇವತ್ತು ಲೋಕದ ಎಲ್ಲ ಸೌಂದರ್ಯ, ಜನರು ನಮ್ಮನ್ನು ನೋಡಬೇಕು, ಜನರು ನಮ್ಮನ್ನು ಹೊಗಳಬೇಕು, ಜನರು ನಮ್ಮ ವಿಷಯದಲ್ಲಿ ಮಾತನಾಡಬೇಕು. ನಿಜ, ಇವತ್ತು ಜನ ನಿಮ್ಮ ಅಂದ ಚಂದವನ್ನು ನೋಡಿ, ನಿಮ್ಮ ಸೌಂದರ್ಯವನ್ನು ನೋಡಿ ನಿಮ್ಮನ್ನು ಹೊಗಳಬಹುದು, ನಿಮ್ಮ ವಿಷಯದಲ್ಲಿ ಹಾಗೆ ಹೀಗೆ ಎಂಬುದಾಗಿ ಮಾತನಾಡಬಹುದು. ನಿಮ್ಗೆ ಅದು ಮಾತು ಕೇಳುವಾಗ ಖುಷಿಯಾಗಿರ್ಬೋದು. ಆದರೆ ಒಂದು ಸತ್ಯ, ಅದೇ ಮನುಷ್ಯರು ನೀವು ಕಷ್ಟ ಪಡುವಾಗ, ಹಿಂಸೆಯಲ್ಲಿ ಬೀಳುವಾಗ, ರೋಗದಲ್ಲಿ ನೀವು ಬೀಳುವಾಗ ಹೊಗಳಿದಂಥ ನಾಲಿಗೆ ನಿಮ್ಮನ್ನು ತೆಗಳ್ತದೆ. ನೆನಪಿನಲ್ಲಿಟ್ಟುಕೊಳ್ಳಿ ಪ್ರಿಯರೇ, ಇವತ್ತು ನಿಮ್ಮ ಜೀವಿತ, ಈ ಪ್ರಾರ್ಥನೆ ಬರೀ ನಿಮ್ಮ ಜೀವಿತದಲ್ಲಿ ಅದು ಶಬ್ದವಾಗಿದೆಯಾ? ಅದೊಂದು ವರ್ಡ್ ಆಗಿದೆಯಾ? ಅಲ್ಲ, ಪ್ರಾರ್ಥನೆ ನಿಮ್ಮ ಲೈಫ್ ಆಗಿದೆಯಾ? ನಿಜವಾಗಿ ಪ್ರಾರ್ಥನೆ ಅಂದರೆ ದೇವರ ಆತ್ಮನೊಂದಿಗೆ ನಾವು ಮಾತನಾಡುವಂಥದ್ದು. ನಿಮ್ಮ ಹೃದಯ ದೇವರ ಆತ್ಮನೊಂದಿಗೆ ಕನೆಕ್ಟ್ ಆಗುವಂಥದ್ದು. ಯಾಕಂದ್ರೆ ನಿಮ್ಮ ಪರಿಸ್ಥಿತಿಗಳು ಲೋಕದ ಜನರಿಗೆ ಯಾರಿಗೂ ತಿಳಿಯದೇ ಇರ್ಬೋದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಇರುವಂತ, ಕುಟುಂಬದಲ್ಲಿ ಇರುವಂತ ನಿಮಗೆ ಆ ಸಮಸ್ಯೆ ಯಾರಿಗೂ ತಿಳಿಯದೇ ಇರ್ಬೋದು. ಆದರೆ ನೀವಿರುವಂತ ಸಮಸ್ಯೆ ಏನೆಂಬುದಾಗಿ, ನಿಮ್ಮ ಪ್ರಾಬ್ಲಮ್ಸ್ ಏನೆಂಬುದಾಗಿ ದೇವರಾದ ಕರ್ತನಿಗೆ ಗೊತ್ತಿದೆ ಪ್ರಿಯರೇ. ಈ ಎಲ್ಲ ಸಮಸ್ಯೆಗಳಿಂದ ಬಿಡಿಸಲು ಶಕ್ತನಾಗಿರುವಂತ ಯೇಸು ಕ್ರಿಸ್ತನಿಗೆ ಇವತ್ತು ನಿಮ್ಮ ಜೀವಿತದಲ್ಲಿ ಮೊದಲ ಸ್ಥಾನವನ್ನು ನೀವು ಕೊಡುವುದಾದರೆ, ಲೋಕದ ಮೇಲೆ ಆಗಲಿ ಮನುಷ್ಯರ ಮೇಲೆ ಆಗಲಿ ನಂಬಿಕೆ ನಡೆದೆ ಜೀವ ಸ್ವರೂಪನಾದ ದೇವರಾದ ಕರ್ತನ ಮೇಲೆ, ದೇವರ ವಾಕ್ಯದ ಮೇಲೆ ನೀವು ನಂಬಿಕೆ ನೀಡುವುದಾದರೆ, ಒಂದು ವೇಳೆ ವೈದ್ಯರು ಕೈ ಬಿಟ್ಟಿರಬಹುದು, ಈ ರೋಗದಿಂದ ನೀವು ಗುಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆ ರೋಗಕ್ಕೆ ಬೇಕಾಗಿ ನೀವು ಅನೇಕ ಹಣವನ್ನು ನೀವು ಖರ್ಚು ಮಾಡಿರ್ಬೋದು. ನಿಮ್ಮ ಪ್ರಾಣವನ್ನು ನಿಮ್ಮಲ್ಲಿರುವಂತಹ ಹಣದ ಮೂಲಕ ಉಳಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಪ್ರಿಯರೇ. ಯೇಸುವಿನಿಂದ ಮಾತ್ರ ಸಾಧ್ಯ, ಯೇಸುವಿನ ರಕ್ತದಿಂದ ಮಾತ್ರ ಸಾಧ್ಯ. ಯೇಸುವಿನ ರಕ್ತ ಸಕಲ ಅನೀತಿ ಪಾಪ ದೋಷಗಳನ್ನು ತೊಳೆದು ಶುದ್ಧೀಕರಿಸಲ್ಪಟ್ಟಂತ ಆ ಪರಿಶುದ್ಧವಾದ ರಕ್ತವಾಗಿದೆ. ಇವತ್ತು ದೇವರ ಆತ್ಮನೊಂದಿಗೆ ಆ ಪ್ರಾರ್ಥನೆ ಅಂದರೆ ನಿಮ್ಮ ಮೊಣಕಾಲುಗಳು ದೇವರಿಗೆ ಅಡ್ಡ ಬೀಳ್ಬೇಕು, ನಿಮ್ಮ ಕೈಗಳು ದೇವರಾದ ಕರ್ತನಿಗೆ ಸರೆಂಡರ್ ಆಗಬೇಕು. ಒಂದೇ ಒಂದು, ನೀವು ಪ್ರಾರ್ಥನೆ ಮಾಡಲಿಕ್ಕೆ ಬರುವಾಗ ನಾನು ಈಗ ನನ್ನ ಯೇಸುವಿನೊಡನೆ ನನ್ನ ಹೃದಯವನ್ನು ನಾನು ಬಿಚ್ಚಿ, ಹನ್ನಳು ತನಗೊಬ್ಬ ಮಗನು ಬೇಕೆಂಬುದಾಗಿ ತನ್ನ ಹೃದಯವನ್ನು ಬಿಚ್ಚಿ ದುಃಖದಿಂದ ಕಣ್ಣೀರಿನಿಂದ ತಂದೆಯಾದ ದೇವರೊಂದಿಗೆ ಪ್ರಾರ್ಥಿಸಿದಂಥ ವೇಳೆಯಲ್ಲಿ ಅಲ್ಲಿ ಯಾಜಕನಾದ ಏಲಿಯನ್ನು ನೋಡ್ತಿದ್ದಾನೆ, ಇವಳು ಅಮಲೇರಿದಾಳೆ ಎಂಬುದಾಗಿ. ಲೋಕದ ಜನ ಅದನ್ನು ನೋಡಿ ಜಡ್ಜ್ ಮಾಡ್ತದೆ. ಆದರೆ ಇಲ್ಲಿ ದೇವರಾದ ಕರ್ತನು ಹನ್ನಳ ಹೃದಯವನ್ನು ನೋಡಿ ಪ್ರವಾದಿಯಾದ ಸಮುವೇಲನನ್ನೇ ಆಶೀರ್ವದಿಸಿ ಕೊಟ್ಟ ಪ್ರಿಯರೇ. ಲೋಕ ಇವತ್ತು ಪ್ರವಾದಿ ಹನ್ನಳನ್ನು ನೋಡಿ ಹೇಳ್ತಿದ್ದಾನೆ, ಏನ್ ಹೇಳ್ತಿದ್ದಾನೆ, ನಿನ್ನ ಅಮಲು ಇನ್ನೂ ಎಳಿಲಿಲ್ಲ ಎಂಬುದಾಗಿ. ಅವಳು ಪ್ರಾರ್ಥನೆಯ ಅಮಲು, ದೇವರ ಆತ್ಮನೊಂದಿಗೆ ತನ್ನ ಹೃದಯದ ನೋವನ್ನು ಶೇರ್ ಮಾಡಿಕೊಳ್ತಿದ್ಲು. ಅದೇ ರೀತಿ ನಿಮ್ಮ ಜೀವಿತದಲ್ಲಿ ನಿಮ್ಮ ನೋವುಗಳು ಯಾರೇ ಇರ್ಬೋದು, ನೀವು ಎಷ್ಟು ಜನರಿಗೆ ನೀವು ಸಹಾಯ ಮಾಡಿರ್ಬೋದು, ಎಷ್ಟು ಜನರ ಕುಟುಂಬಕ್ಕೆ ನಿಮ್ಮ ಹಸ್ತವನ್ನು ನೀವು ಚಾಚಿರ್ಬೋದು, ಎಷ್ಟೋ ಜನರ ಕಷ್ಟದಲ್ಲಿ ನೀವು ಪಾಲ್ತಕೊಂಡಿರ್ಬೋದು. ನೀವು ನೆನೆಸುವಿರಿ, ನನ್ನ ಕಷ್ಟಕ್ಕೆ ಅವರು ಸಹಾಯ ಮಾಡ್ತಾರೆ. ನೋ, ಇದು ಶುದ್ಧ ಸುಳ್ಳು. ಯಾವಾಗ ನೀವು ಯಾರಿಗೆ ಉಪಕಾರ ಮಾಡಿದಿರಿ, ಯಾರಿಗೆ ಸಹಾಯ ಮಾಡಿದಿರಿ, ಯಾವ ಕಷ್ಟದಲ್ಲಿ ಯಾರ ಕಷ್ಟ ನೀವು ಪಾಲ್ ತಗೊಂಡಿದ್ದರು, ಅವರು ನಿಮ್ಮ ಜೀವಿತದಲ್ಲಿ ನಿಮ್ಮ ಕಷ್ಟಕ್ಕೆ ಸಹಾಯಕ್ಕೆ ಬರುವುದಿಲ್ಲ ಪ್ರಿಯರೇ. ನಿಮ್ಮ ಎಲ್ಲ ಪರಿಸ್ಥಿತಿಗಳ ಮಧ್ಯದಲ್ಲಿ ಬರುವುದು ಯೇಸು ಸ್ವಾಮಿ ಮಾತ್ರ. ಆ ಸಮಯದಲ್ಲಿ, ನಿಮ್ಮ ಕಷ್ಟದ ಸಮಯದಲ್ಲಿ ಎಲ್ಲರೂ ನಿಮ್ಮನ್ನು ಕೈ ಬಿಡ್ತಾರೆ. ಆಗ ನಿಮ್ಮ ಹೃದಯ ಒಡೆದೋಗ್ತದೆ. ಅಯ್ಯೋ ದೇವರೇ,
ಎಷ್ಟು ಜನರಿಗೆ ಇಂಥವರಿಗೆ ಅಂಥವರಿಗೆ ನಾನು ಇಂಥ ಉಪಕಾರ ಮಾಡಿದೆ, ಇಂಥ ಸಹಾಯ ಮಾಡಿದೆ, ಇಂಥವರ ಕಷ್ಟದಲ್ಲಿ ಆ ಕಷ್ಟವನ್ನು ನಾನು ಪಾಲ್ತಕೊಂಡೆ. ಇವತ್ತು ನನ್ನ ಜೀವಿತದಲ್ಲಿ ನನ್ನ ಕಷ್ಟದಲ್ಲಿ ನನಗೆ ಸಹಾಯ ಮಾಡುವುದನ್ನು ಬಿಟ್ಟು ನನಗೆ ಅವಮಾನವನ್ನು ಮಾಡ್ತಿದ್ದಾರೆ ಎಂಬುದಾಗಿ. ಪ್ರಿಯ ದೇವಜನರೇ, ನಿಮ್ಮ ಹೃದಯ ಒಡೆದು ಹೋಗುವುದಕ್ಕಿಂತ ಮುಂಚಿತವಾಗಿ ಹೃದಯವನ್ನು ಕಟ್ಟುವ ಆತನ ಜೀವ ಸ್ವರೂಪನಾದ ಯೇಸುವಿನ ಬಳಿಗೆ ಬನ್ನಿರಿ. ಪ್ರಿಯ ದೇವಜನರೇ, ನಿಮ್ಮ ಹೃದಯದ ಪ್ರಾರ್ಥನೆ ಇವತ್ತು, ನಿಮ್ಮ ಪ್ರಾರ್ಥನೆ ದೇವರಿಗೆ ಅಗತ್ಯ ಇದೆ. ಪ್ರಿಯರೇ, ನಿಮ್ಮ ಹೃದಯದ ಅಂತರಾಳದ ಪ್ರಾರ್ಥನೆ ದೇವರಿಗೆ ಅಗತ್ಯ ಇದೆ. ದೇವರ ಆತ್ಮನೊಂದಿಗೆ ನೀವು ಮುಖಾಮುಖಿಯಾಗಿ ಮಾತನಾಡಬೇಕೆಂಬುದಾಗಿ ದೇವರಾದ ಕರ್ತನು ಬಯಸ್ತಿದ್ದಾನೆ. ಈಗಲೂ ನಿಮ್ಮ ಸನ್ನಿಧ ನೀವು ಪ್ರಾರ್ಥಿಸುವಂತ ವೇಳೆಯಲ್ಲಿ ನಿಮ್ಮ ಹೃದಯದ ಆಲೋಚನೆಗಳನ್ನು ಆತನು ಬಲ್ಲವನಾಗಿದ್ದಾನೆ. ಪ್ರಿಯರೇ, ಇವತ್ತು ಪ್ರಾರ್ಥನೆ ನಿಮ್ಮ ಲೈಫ್ ಆಗಿರಬೇಕು, ನಿಮ್ಮ ಜೀವಿತವಾಗಿರಬೇಕು. ಬರೇ ಹೆಸರಿನ ಪೂರ್ತಿ ನಾನು ಇವತ್ತು ಒಂದು ಪ್ರೇಯರ್ ಮಾಡಿ ಮುಗಿಸಬೇಕು ಅಂತ ಪ್ರಾರ್ಥನೆ ಪ್ರಯೋಜನ ಇಲ್ಲ. ದೇವರ ವಾಕ್ಯ ಹೇಳ್ತಿದೆ, ದೇವರು ಭಕ್ತಿಹೀನರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಎಂಬುದಾಗಿ. ಅವನು ಭಕ್ತಿವಂತನಾಗಿದ್ದುಕೊಂಡು ದೇವರ ಆತ್ಮನೊಂದಿಗೆ ಹೋರಾಡಿ ಪ್ರಾರ್ಥಿಸುವುದಾದರೆ, ಇಲ್ಲಿ ಯಾಕೋಬನನ್ನು ನಾವು ತಕೊಳ್ಳುವ ಪ್ರಿಯರೇ, ಯಾಕೋಬನು ತನ್ನ ಅಣ್ಣನಾದ ಏಸಾವನಿಗೆ ಮೋಸ ಮಾಡಿ ತಂದೆಯಿಂದ ಆಶೀರ್ವಾದವನ್ನು ಹೊಂದಿಕೊಂಡಿದ್ದ. ಏಸಾವನು ಇನ್ನೇನು ಯಾಕೋಬನನ್ನು ಕೊಲ್ತಾನೆ ಎಂಬುದಾಗಿ ಹೇಳುವಾಗ ರೆಬೆಕ್ಕಳು ಅಂದ್ರೆ ತಾಯಿ ಯಾಕೋಬನಿಗೆ ನನ್ನ ಅಣ್ಣನಾದ ಲಾಬಾನನ ಮನೆಗೆ ಹೋಗು ಎಂಬುದಾಗಿ. ಅಲ್ಲಿ ಯಾಕೋಬನು ಒಂದು ಕೋಲನ್ನು ಹಿಡ್ಕೊಂಡು ಹೋಗ್ತಿದ್ದಾನೆ. ಅಲ್ಲಿ ರಾತ್ರಿ ಜಾವದಲ್ಲಿ, ಪ್ರಿಯ ದೇವಜನರೇ, ಯಾಕೋಬನು ದೇವರಾತ್ಮನೊಂದಿಗೆ ದೇವರಾತ್ಮನು ಯಾಕೋಬನನ್ನು ಸಂಧಿಸ್ತಾನೆ. ಯಾಕೋಬನು ಹೋರಾಡಿ ಪ್ರಾರ್ಥನೆ ಮಾಡ್ತಿದ್ದಾನೆ. ಯಾಕೋಬನಿಗೆ ದೇವರಾದ ಕರ್ತನು, ನಿನ್ನ ಹೆಸರೇನು? ನನ್ನ ಹೆಸರು ಯಾಕೋಬ. ಯಾಕೋಬ ಅಂದರೆ ಮೋಸಗಾರ ಎಂಬುದಾಗಿ. ಅಲ್ಲಿ ದೇವರಾದ ಕರ್ತನು ಹೇಳ್ತಾನೆ, ಇನ್ನು ಮುಂದೆ ನೀನು ಯಾಕೋಬನೆನಿಸಿಕೊಳ್ಳಿಲ್ವಾ, ಇಸ್ರಾಯೇಲು. ದೇವರ ಆಶೀರ್ವಾದ, ದೇವರ ಆತ್ಮನೊಂದಿಗೆ ಹೋರಾಡಿ ಪ್ರಾರ್ಥಿಸಿದ ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ. ಇವತ್ತು ಆ ಆತ್ಮ ಸಂಬಂಧವಾದ ಆ ರಿಲೇಶನ್ಶಿಪ್ ಇವತ್ತು ನಿಮ್ಮ ಜೀವಿತದಲ್ಲಿದೆ. ದೇವರ ಆತ್ಮನೊಂದಿಗೆ ನಿಮ್ಮೊಂದಿಗೆ ಆ ರಿಲೇಶನ್ಶಿಪ್ ನೀವು ಇಟ್ಕೊಂಡಿರುವುದಾದರೆ ನಿಮ್ಮ ಜೀವಿತದಲ್ಲಿ ಏನೇ ಪ್ರಾಬ್ಲಮ್ ಬರಲಿ, ಒಂದು ಕ್ಷಣದಲ್ಲಿ ದೇವರಾದ ಕರ್ತನು ಇಲ್ಲದಾಗಿ ಮಾಡಿಬಿಡ್ತಾನೆ. ಯೆರಿಕೋ ಕೋಟೆ ಇತ್ತು ಪ್ರಿಯರೇ, ಅದು ಯಾರಿಂದಲೂ ಕೂಡ ಮುರಿಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅದು ಒಂದು ಕಲ್ಲನ್ನು ಕೂಡ ಹಂದಾಡಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಇಸ್ರಾಯೇಲಿಯರಿಗೆ ಯೆಹೋಶುವನು ಹೇಳ್ತಾನೆ, ನೀವು ದಿನಕ್ಕೆ ಒಂದು ಸಾರಿ ಸುತ್ತು ಬಂದ್ರೆ ಸಾಕು. ಏಳನೇ ದಿನ ಅದು ಏಳನೇ ಸುತ್ತು ಬರುವಾಗ ಆರ್ಭಟಿಸಿರಿ ಎಂಬುದಾಗಿ ಹೇಳುವಾಗ ನೀವು ಆರ್ಭಟಿಸಿರಿ ಎಂಬುದಾಗಿ ಯೆಹೋಶುವನು ಏನಾಗ್ತದೆ, ಅದರಂತೆ ಇಸ್ರಾಯೇಲರು ಮಾಡಿದರು. ಇಲ್ಲಿ ವಿಧೇಯತ್ವ, ಇಲ್ಲಿ ದೇವರಾದ ಕರ್ತನ ವಿಧೇಯತ್ವವನ್ನು ನೋಡ್ತಿದ್ದಾನೆ. ಪ್ರಿಯರೇ, ನಿಮ್ಮ ವಿಧೇಯತ್ವವನ್ನು ನೋಡ್ತಿದ್ದಾನೆ. ನಿಮ್ಮ ಹೃದಯವನ್ನು ಪರಿಶೋಧಿಸಿ ನೋಡ್ತಿದ್ದಾನೆ ಆತನು. ಅಲ್ಲಿ ಯೆರಿಕೋ ಕೋಟೆ ಆ ವಿಧೇಯತ್ವದ ಮೂಲಕ, ಆ ಸ್ತುತಿಯ ಮೂಲಕ, ಆ ಆರ್ಭಟದ ಮೂಲಕ ತನ್ನಿಂತಾನೆ ಆ ಕೋಟೆ ಬಿದ್ದೋಯಿತು. ಅದೇ ರೀತಿಯಾಗಿ ಆ ಯೆರಿಕೋ ಕೋಟೆ ಅಂತಿರುವಂತ ಎಂಥ ದೊಡ್ಡ ಪ್ರಾಬ್ಲಮ್ಸೇ ನಿಮ್ಮ ಜೀವಿತದಲ್ಲಿ ಇರುವುದಾದರೆ, ಯೇಸುವಿನ ಬಳಿಗೆ ನೀವು ಬರುವುದಾದರೆ, ಮನುಷ್ಯರೊಂದಿಗೆ ಶೇರ್ ಮಾಡ್ಕೊಳ್ಬೇಡಿ, ಮನುಷ್ಯರ ಬಳಿಗೆ ಹೋಗಬೇಡಿ, ಮನುಷ್ಯರೊಂದಿಗೆ ಸಹಾಯ ಕೇಳಲಿಕ್ಕೆ ಹೋಗ್ಬೇಡಿ. ಪ್ರಿಯ ದೇವ ಜನರೇ, ಜೀವ ಸ್ವರೂಪನಾದ ದೇವರಾದ ಕರ್ತನು ನಿಮ್ಮ ಬಳಿಯಲ್ಲಿ ನಿಮ್ಮ ಸಮೀಪದಲ್ಲಿದ್ದಾನೆ. ನಿಮ್ಮಿಂದ ಆಗದೆ ಯಾವುದು ಕೆಲಸ ಕಾರ್ಯಗಳಿರ್ಬೋದು, ಅದು ಯೇಸು ಕ್ರಿಸ್ತನ ಮೂಲಕ ಅದು ಎಲ್ಲವೂ ಸಾಧ್ಯ ಎಂಬುದಾಗಿ ನಾನು ತಿಳಿಯಪಡಿಸ್ತೀನಿ. ಪ್ರಿಯ ದೇವ ಜನರೇ, ದೇವರ ಮಾತಿಗೆ ವಿಧೇಯರಾಗಿ ಯಾಕೋಬನು ಬರೇ ಒಂದು ಕೋಲಿನ ಮೂಲಕ ತನ್ನ ತಾಯಿಯಾದ ಅಣ್ಣನ ಮನೆಗೆ, ಲಾಬಾನನ ಮನೆಗೆ ಹೋದ. ಅಲ್ಲಿ ಕೂಡ ಅವನಿಗೆ ಎಷ್ಟೋ ರೀತಿಯಲ್ಲಿ ಮೋಸ ಕಾರ್ಯಗಳನ್ನು ಆಯಿತು. ಆದರೆ ದೇವರ ಹಸ್ತ, ದೇವರ ವಾಗ್ದಾನ ಅವನ ಜೀವಿತದಲ್ಲಿತ್ತು. ದೇವರ ಆತ್ಮನೊಂದಿಗೆ ಹೋರಾಡಿ ಜಯವನ್ನು ಹೊಂದಿಕೊಂಡಾತನು.
ಎರಡು ಪಾಳೆಯಕ್ಕೆ ಒಡೆಯನಾದ. ಎರಡು ಪಾಳೆಯಕ್ಕೆ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಏಸಾವನಿಗಿಂತಲೂ ಡಬಲ್ ಬ್ಲೆಸ್ಸಿಂಗ್ಸ್, ಆಶೀರ್ವಾದ. ಆ ಡಬಲ್ ಬ್ಲೆಸ್ಸಿಂಗ್ಸ್ ನಿಮಗೂ ಕೂಡ ಇದೆ ಪ್ರಿಯ ದೇವ ಜನರೇ. ನಿಮ್ಮ ಜೀವಿತದಲ್ಲಿ ಕೂಡ ದೇವರಾದ ಕರ್ತನ ಆಶೀರ್ವಾದವನ್ನು ಇಟ್ಟಿದ್ದಾನೆ. ಸೈತಾನನ ಮೋಸಕ್ಕೆ ಒಳಗಾಗಿ ಹೋಗಬೇಡಿ. ಲೋಕದ ಸೌಂದರ್ಯ ಅಲ್ಲ, ನಿಮ್ಮ ಆತ್ಮೀಯ ಸೌಂದರ್ಯ ಇವತ್ತು ದೇವರಾದ ಕರ್ತನಿಗೆ ಬೇಕು. ಲೋಕ ನಿಮ್ಮ ಹೊರಗೇನು ತೋರಿಕೆ ನೋಡ್ತದೆ, ದೇವರಾದ ಕರ್ತನ ನಿಮ್ಮ ಹೃದಯವನ್ನು ನೋಡುವನಾಗಿದ್ದಾನೆ. ಹೃದಯವನ್ನು ಶೋಧಿಸುವ ಆತನಿಗೆ ಪರಿಪೂರ್ಣವಾಗಿ ನಿಮ್ಮನ್ನು ನೀವು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ಆಗ ನೀವೊಂದು ಯೇಸುವೇ ಎಂಬುದಾಗಿ ಕರೆಯುವಾಗಲೇ, ಮಗನೇ ಮಗಳೇ ನಿನ್ನ ಸಮೀಪದಲ್ಲೇ ನಾನಿದ್ದೇನೆ, ದೇವರ ಉತ್ತರ ಬರ್ತದೆ ಪ್ರಿಯರೇ. ಎಂಥ ದೊಡ್ಡ ಪರಿಸ್ಥಿತಿ, ಎಂಥ ಕಷ್ಟದ ಪರಿಸ್ಥಿತಿ ಇರ್ಬೋದು, ಎರಿಕೋ ಕೋಟೆಯಂತೆ ಇರ್ಬೋದು ಪ್ರಿಯರೇ, ದಿಕ್ಕು ಕಾಣದಂಥ ಪರಿಸ್ಥಿತಿಯಲ್ಲಿ ಇರ್ಬೋದು, ವೈದ್ಯರು ಕೈ ಬಿಡಲ್ಪಟ್ಟಿರ್ಬೋದು, ದೇವರ ಹಸ್ತ ನಿನ್ನೊಂದಿಗಿದೆ. ಆ ಒಂದು ಹಸ್ತ ನಿನ್ನೊಂದಿಗಿದ್ದು ಸಾಕು. 1000 ಜನರು ನಿನಗೆ ವಿರೋಧವಾಗಿ ಬರಲಿ, ಒಂದು ಹಸ್ತ ನಿನ್ನ ಪಕ್ಷದಲ್ಲಿರುವುದಾದರೆ ಆ 1000 ಜನರನ್ನು ಇಲ್ಲದಾಗಿ ದೇವರಾದ ಕರ್ತನ ನಡೆಸ್ತಾನೆ. ಪ್ರಿಯ ದೇವ ಜನರೇ, ಇವತ್ತು ನಿಮ್ಮ ಪಕ್ಷದಲ್ಲಿ ಯೇಸು ಕ್ರಿಸ್ತನು ಇದ್ದಾನೆ. ನಿಮ್ಮ ಪ್ರಾರ್ಥನೆ, ನಿಮ್ಮ ಹೃದಯದ ಪೂರಕವಾಗಿ, ಹೃದಯದಿಂದ ಪರಿಶುದ್ಧಾತ್ಮನಿಗೆ ನಿಮ್ಮ ಹೃದಯ ಕನೆಕ್ಟ್ ಮಾಡಿ, ನಿಮ್ದು ಯಾವುದೇ ಕೆಲಸ ಕಾರ್ಯಗಳಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳು ಪೆಂಡಿಂಗ್ ಆಗಿರ್ಬೋದು, ನೀವು ಯಥಾರ್ಥವಾಗಿ ಆತ್ಮ ಭರಿತರಾಗಿ ಆತ್ಮ ದಾಹದಿಂದ ನೀವು ಬೇಡಿಕೊಳ್ಳುವುದಾದರೆ, ದೇವರ ಚಿತ್ತಕ್ಕೆ ವಿಧೇಯರಾಗಿ ನೀವು ನಡೆಯುವುದಾದರೆ, ಆಶೀರ್ವಾದಗಳು 4 ದಿಕ್ಕುಗಳಿಂದ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ಪ್ರಿಯ ದೇವ ಜನರೇ, ಇವತ್ತಿನ ದಿನದಲ್ಲಿ ವೈದ್ಯರಿಂದ ಕೈ ಬಿಡಲ್ಪಟ್ಟಂತ ರೋಗ ಸ್ವಸ್ಥತೆಯನ್ನು ಹೊಂದಿಕೊಂಡಂತ ಎಷ್ಟೋ ಜನರಿದ್ದಾರೆ. ಯಾಕಂದರೆ ಒಂದು ಆತ್ಮದಾಹದ ಪ್ರಾರ್ಥನೆ ಪರಿಶುದ್ಧಾತ್ಮನೊಂದಿಗೆ ಆ ಕನೆಕ್ಟ್, ಆ ನಂಬಿಕೆ ಎಂಬ ಫೌಂಡೇಶನ್ ಇವತ್ತು ನಿಮ್ಮ ಜೀವಿತದಲ್ಲಿ ನೀವೇನನ್ನು ನಂಬಿಕೊಂಡು ದೇವರ ಬಳಿಗೆ ಬರ್ತಿದ್ದೀರಿ. ನಾನೀಗ ಪ್ರೇಯರ್ ಮಾಡ್ತಿದ್ದೀನಿ, ನನಗೆ ಉತ್ತರ ಬರ್ಬೋದಾ? ಇನ್ನೆಷ್ಟೋ ಜನರು ಪ್ರಾರ್ಥನೆ ಮಾಡ್ತಾರೆ, ಪ್ರಾರ್ಥನೆ ಮಾಡಿ ದೇವರಾತ್ಮನಿಗೆ ಮಾತನಾಡ್ತಾರೆ, ಹೊರಗೆ ಬರುವಾಗ ನೆಗೆಟಿವ್ ಮಾತನಾಡ್ತಾರೆ. ಅಲ್ಲಿ ಒಂದು ಅಡ್ಡ ಗೋಡೆಯನ್ನು ಅವರೇ ಹಾಕಿಕೊಳ್ತಾರೆ. ದೇವರಾತ್ಮನೊಂದಿಗೆ ಪ್ರಾರ್ಥನೆ ಮಾಡ್ತಾರೆ, ಆದರೆ ಹೊರಗೆ ಬರುವಾಗ ಲೋಕ ಸಂಬಂಧವಾದ ನೆಗೆಟಿವ್ ಮಾತನಾಡ್ತಾರೆ. ಅಲ್ಲಿ ಅಡ್ಡ ಗೋಡೆ. ಅವರಿಗೆ ದೇವರು ತನ್ನ ಹಸ್ತವನ್ನು ಚಾಚಲ್ಪಟ್ಟದನ್ನು, ಆ ಹಸ್ತವನ್ನು ಅವರೇ ಹಿಂದಕ್ಕೆ ತಳ್ಳುವವರಾಗಿದ್ದಾರೆ. ಅಂಥ ಕ್ಯಾಟಗರಿಗೆ ನೀವು ಸೇರಿದವರಾಗಿರಬೇಡಿ. ಪ್ರಿಯ ದೇವ ಜನರೇ, ನೀವು ನಂಬಿಕೆಯಿಂದ ಏನೇನು ಬೇಡಿದ್ದೀರಾ, ಪ್ರಾರ್ಥನೆ ಮಾಡಿದ ಓಕೆ, ಬಿಟ್ಬಿಡಿ. ಅಲ್ಲಿಗೆ ಉತ್ತರ ಪರಲೋಕದಿಂದ ದೇವರಾದ ಕರ್ತನು ಕೊಟ್ಟೇ ಕೊಡ್ತಾನೆ. ಯಾಕಂದರೆ ನಮ್ಮ ದೇವರು ಸುಳ್ಳುಗಾರನಲ್ಲ, ನಮ್ಮ ದೇವರು ಮೋಸಗಾರನಲ್ಲ, ನಮ್ಮ ದೇವರು ಅನ್ಯಾಯಗಾರಸ್ಥನಲ್ಲ ಪ್ರಿಯರೇ. ಆತನು ಸತ್ಯ ದೇವರು. ತಾನು ತನ್ನ ಬಾಯಿಂದ ಏನು ನುಡಿತಾನ ಅದನ್ನು ನೆರವೇರಿಸುವಂತ ದೇವರು. ನಿಮ್ಮ ಜೀವಿತವನ್ನು ಸುಂದರಗೊಳಿಸುವಂತ ದೇವರು. ಪ್ರಿಯ ದೇವ ಜನರೇ, ದೇವರಿಗೆ ಕೊಟ್ಟಿರುವಂತ ಅವಕಾಶವನ್ನು, ದೇವರು ಕೊಟ್ಟಿರುವಂತ ಈ ಸಮಯವನ್ನು ಅಮೂಲ್ಯವೆಂಬುದಾಗಿ, ಉತ್ತಮವಾದದ್ದೆಂಬುದಾಗಿ ತಿಳ್ಕೊಂಡು ದೇವರ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ದೇವರ ಕಾರ್ಯವನ್ನು, ದೇವರ ಮಹಿಮೆಯನ್ನು ನಿಮ್ಮ ಜೀವಿತದಲ್ಲಿ ನೀವು ನೋಡುವಂಥವರಾಗಿರಬೇಕು. ಯಾವಾಗಲೂ ದೇವರಾದ ಕರ್ತನಿಗೆ ಕೃತಜ್ಞತೆ ಉಳ್ಳವರಾಗಿರಿ. ದೇವರಾದ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿರಿ ಪ್ರಿಯರೇ. ನಿಮ್ಮ ಜೀವಿತ ಇದ್ದ ಹಾಗೆ ಇರಲ್ಲ. ದೇವರಾದ ಕರ್ತನಿಗೆ ಒಂದು ಅವಕಾಶವನ್ನು ಕೊಡಿ. ನಿಮ್ಮ ಹಸ್ತವನ್ನು ಚಾಚಿ, ನಿಮ್ಮ ಬಲದಿಂದ, ನಿಮ್ಮ ಶಕ್ತಿಯಿಂದ, ನಿಮ್ಮ ಜ್ಞಾನದಿಂದ, ನಿಮ್ಮ ಬುದ್ಧಿಯಿಂದ ಮಾಡಿದಂಥ ಕೆಲಸ ಕಾರ್ಯವನ್ನು ಸ್ಟಾಪ್ ಮಾಡಿ ದೇವರ ಹಸ್ತಕ್ಕೆ ಒಪ್ಪಿಸಿಕೊಡಿ. ದೇವರ ಮಹಿಮೆಗಳ ಕಾರ್ಯಗಳು ಕ್ಷಣ ಮಾತ್ರದಲ್ಲಿ ನಿಮ್ಮ ಜೀವಿತದಲ್ಲಿ ನಡೆಯುವುದನ್ನು ನೀವು ನೋಡ್ತೀರಾ. ಯಾಕಂದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ, ಪರಾಕ್ರಮಶಾಲಿಯಾಗಿದ್ದಾನೆ. ನಮ್ಮ ದೇವರು ಪ್ರಿಯರೇ, ಅಷ್ಟೇ ಸಮಾಧಾನದಲ್ಲಿ ನಡೆಸುವಂಥ ಕರ್ತನು, ಸಮಾಧಾನದ ಅಧಿಪತಿಯು ಕೂಡ ಆಗಿದ್ದಾನೆ. ಪ್ರಿಯ ದೇವ ಜನರೇ,
ನಿಮ್ಮ ಪ್ರಾರ್ಥನೆ ಬಲವುಳ್ಳದಾಗಿರಬೇಕು. ದೇವರ ಆತ್ಮನೊಂದಿಗೆ ನಿಮ್ಮ ಹೃದಯ ಕನೆಕ್ಟ್ ಆಗಿರಬೇಕು. ದೇವರ ಮುಂದೆ ನೀವು ಪರಿಶುದ್ಧರಾಗಿ ಕಾಣಲ್ಪಡಬೇಕು. ಪ್ರಿಯ ದೇವಜನರೇ, ಒಂದು ವೇಳೆ ನೀವು ಇಷ್ಟು ನಾನು ಪ್ರಾರ್ಥನೆ ಮಾಡಿ ಆನ್ಸರ್ ಬರಲಿಲ್ಲ ಎಂಬುದಾಗಿ ಹೇಳ್ತಿರ್ಬೋದು. ಈ ಸಮಯ ನಿಮ್ಮದು. ಈ ವಾಕ್ಯವನ್ನು ಕೇಳಿದಂಥ ನೀವು ಯಾರೇ ಆಗಿರಲಿ, ಅನೇಕರಿಗೆ ಈ ವಾಕ್ಯಗಳನ್ನು ಶೇರ್ ಮಾಡಿ ಪ್ರಿಯರೇ. ಅನೇಕರು ಈ ಪ್ರಯೋಜನವನ್ನು, ಈ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. ಪ್ರಾರ್ಥನೆ ಅಂದರೆ ದೇವರ ಆತ್ಮನೊಂದಿಗೆ ನಿಮ್ಮ ಹೃದಯ ಬಿಚ್ಚಿ ನೀವು ಮಾತನಾಡುವಂಥದ್ದು. ನಿಮ್ಮ ಏಕಾಂತದ ಕೋಣೆಯೊಳಗೆ ಹೋಗಿ ಕದವನ್ನು ಮುಚ್ಚಿಕೊಂಡು ದೇವರ ಆತ್ಮನೊಂದಿಗೆ ಮುಖಾಮುಖಿಯಾಗಿ ನೀವು ಮಾತನಾಡಿ, ದೇವರ ವಾಕ್ಯವನ್ನು ಹಿಡ್ಕೊಂಡು ಮಾತನಾಡಿ. ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಪ್ರಾಬ್ಲಮ್ಸ್ ಅಂತ ಇರುವಂಥ ಎಲ್ಲ ದಿಣ್ಣೆಗಳನ್ನು ಅದು ಮುರಿದಾಗ್ತದೆ, ಆಶೀರ್ವದಿಸಿ ನಡೆಸಲ್ಪಡ್ತದೆ. ನೀವು ಆಶೀರ್ವದಿಸಲ್ಪಡ್ತೀರ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್.